ಓ ಬಾರಣ ಮುಡುಕ್ತೋರೆ ಜಾತ್ರೆನಾಗೆ ಕಿರ್ಚಿ 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 ಇವ ತಿರುಗು ನೋಡ್ನಿಲ್ಲ, ಹಂಗೆ ಹೊಂಟೋದ ಆತಾಗೆ. ಅವನಲ್ಲಿ ಅವನ್ ಗಮನನೇ ಎಲ್ಲೋ ಇತ್ತು. ಅದವನ ಬಾಳೆಹಣ್ಣ ತ್ಯಾರ ಮೇಲೆ ಎಸೆಯದೆ ಅವನಿಗೆ ಗಮನ. ಅಲ್ಲ ಅಮ್ಮ ಬೋ ಚೆನ್ನಾಗಿ ಮಾತಾಡ್ತಾವ್ ನಮ್ ಜಯಣ್ಣ. ಏನು ಅಂತಂದ್ರೆ ಅಲ್ಲಪ್ಪ, ಈಗ ಜಾತ್ರೆಗೆ ತಮಟೆ ಹೊಡೆಯವ್ರು ಬರ್ತಾರೆ, ಹಂಗೆ ಕೇಲ್ ಹೊತ್ಕೊಂಡ್ ಬರ್ತಾರೆ, ಮಂಗಳವಾದ್ಯದವ್ರು ಇರ್ತಾರೆ. ಹಂಗೆ ನನ್ನ ಕಿರ್ಚಕ್ ಕರ್ಸಿದ್ರ ಅಲ್ಲಿ? ನೀನು ಕಿರ್ಚಕ್ಕಿಂತ ಹೆಚ್ಚಾಗಿ ಅಲ್ಲಿ ಬಣ್ಣದ್ ಬತಾಸಿತ್ತಲ್ಲ, ಅದನ್ನ ನೋಡೋದೇ ಆಗೋಯ್ತು ಬಿಡು ನಿನ್ ಗಮನ ಎಲ್ಲ. ಎಷ್ಟ್ ಚಂದಾಗಿ ಜೋಡ್ಸಿದ್ರು ಅಂತಂದ್ರೆ ಒಂದ್ ಬಿಲ್ಡಿಂಗ್ ನೋಡ್ದಂಗ ಆಯ್ತಿತ್ತು ಕವ. ಅದನ್ನ ಪಿರಮಿಡ್ ಅಂತಾರಲ್ಲ, ಹಂಗ ಜೋಡಿಸಿ ಕಂಡು ಇಟ್ಕೊಂಡಿದ್ರು. ಅಲ್ಲ ಅಲ್ಲೋಗಂತೂ ನೋಡಕ್ ಆಗ್ನಿಲ್ಲ, ಅದೆಲ್ಲೋ ಈಜಿಪ್ಟ್ ದೇಶದಾಗದಂತಲ್ಲ. ಹ್ಞೂಕಪ್ಪ, ಇಲ್ಲೇ ನೋಡ್ಕೊಂಡ್ಬಿಡು ಮಗ. ಅದೇನೋ ಅದ್ರೊಳಗೆ ಇದು ಸತ್ತೋಗಿರ್ತಾರಲ್ಲಪ್ಪ, ಮಮ್ಮಿ. ಮಮ್ಮಿ ಅದ್ ಯಾವ್ದಪ್ಪ ಮಮ್ಮಿ? ಸತ್ತೋಗಿರೋರ್ನ ಅಲ್ಲಿ ಮಲಗಿಸಿರ್ತಾರಲ್ಲ ಅಣ್ಣ, ಮಮ್ಮಿ ಅನ್ನೋದು. ಐಕ ಓದ್ತಾ ಇತ್ತು ಈಜಿಪ್ಟಿನ ಪಿರಮಿಡ್ ಅಲ್ಲಿ ಮಮ್ಮಿ ಇರ್ತವೆ ಅಂತ. ನನ್ಗೆ ಗೊತ್ತಿರ್ಲಿಲ್ಲ ಕಣ. ಅಂದ್ರೆ ಮನ್ಲಿರೋದಿಲ್ಲ ಹಂಗಲ್ಲ, ಅಲ್ಲೆಲ್ಲ ಹಿಂದೆಲ್ಲ ಸತ್ತು ಹೊಂಟೋಗಿದ್ರಲ್ಲ ರಾಜ ಮಹಾರಾಜರು, ಅವರು ಯಾವಾಗ್ಲೂ ಇರ್ಬೇಕು ಅನ್ನೋ ಪ್ರೀತಿನಾಗೆ ದೇಹನ ಹಂಗೆ ಸಂರಕ್ಷಣೆ ಮಾಡಿ ಮಡ್ಗವ್ರಲ್ಲ, ಅದಕ್ಕೆ ಹಂಗಂತಾರಂತೆ. ಅಲ್ಲ ಕಂಜಯ್ಯಣ್ಣ, ಈಗ ಅದನ್ನ ಆಗದ್ರೆ ಅದೇನೋ ಹೇಳ್ತಾರಲ್ಲವ ಅಸ್ತ್ ಪಂಜರ, ಹಂಗಂಗೆ ಕಂಡದ. ಕಂಡಣ್ಣ, ಅಲ್ಲಿ ಅವ್ರ ಏನೇನು ತಿಂಡಿ ಎಲ್ಲ ಇಷ್ಟಪಡ್ತಾ ಇದ್ರು, ಅದು ಅವ್ರು ಹಾಕೊಳ್ಳೋ ಬಟ್ಟೆ ಒಡವೆ ಎಲ್ಲ ಇಟ್ಬಿಟ್ಟು ಮುಳುಗೋದೆ ಅವ್ರ ದೇಹನೇ ಹಂಗೆ ಸಂರಕ್ಷಣೆ ಮಾಡೋರು ಚರ್ಮದ ಸಮೇತ. ಹಂಗೆ ಕೆಡದೆ ಇದ್ದಂಗೆ. ಅದಿರ್ಲಿ ಬಿಡು, ನಿನ್ ಬತಾಸ್ ಕತೆ ಹೇಳು. ಅದಕ್ಕಪ್ಪ ಬತಾಸು ಅಂತಿದ್ದಂಗೆ ಪಿರಮಿಡ್ ನೆಪ್ಪ ಆಯ್ತು. ಹಂಗೆ ಈ ಪುರಿ ಕಳ್ಳೆ ಇದೆಲ್ಲ ಅರ್ಧ ಪಿರಮಿಡ್ ಖಾಲಿ ಮಾಡ್ದೆ ಅಂತ ಕಾಣ್ತತೆ. ಏನ್ ತುಟಿ ಎಲ್ಲ ಕೆಂಪ್ಕಾಗೋಗಿತ್ತು. ಇದೇನಣ್ಣ ನೀನು ಅಂದ್ರೆ ಬತಾಸ್ ತಿಂದೆ ಕಣವ. ಆಮೇಲೆ ಜ್ಯೂಸ್ ಕುಡ್ದವನೆ ಬಣ್ಣದ್ದು ಇರ್ಬೇಕು, ಅದು ಮೆತ್ಕೊಬಿಟ್ಟದೆ ಬಿಡು. ಅದೇನೋ ಲಿಪ್ಸ್ಟಿಕ್ ಕಂಡಂಗಿತ್ತೇನೋ ಅದು ನನ್ ತುಟಿ. ಅಲ್ಲ ನೀನು ಕೆಂಪುದ್ ಕುಡ್ದಿದ್ರೆ ಹಂಗ ಕಂಡಿರೋದು, ಅದೇನೋ ಹಳದಿ ಕಲರ್ ಕುಡಿದ್ಬಿಟ್ಟಿದ್ದಂತ. ಬುಡಪ್ಪ ನೀನು ನಾಕ್ಸಾಟ್ಗೆ ಬಿಟ್ಬಿಟ್ಟಮ್ಮ ನೀನು. ಈ ಮುಡುಕ್ ತೊರೆಗೆ ಯಾಕೆ ಹೋಗಿದ್ದು ಅಂತ ಓಸಿ ಹೇಳು. ಇದು ಒಳ್ಳೆ ಚೆನ್ನಾಯ್ತಲ್ಲ. ಜಾತ್ರೆಗೆ ಯಾಕೆ ಹೋಯ್ತಾರೆ, ಒಂದು ಕಡಸ ಮಾರ್ಬೇಕಿತ್ತ, ಹೋಗಿ ಮಾರ್ಕೊಂಡು ಚಂದಾಗಿರೋದು ದುಡಿಯೋ ಒಂದ್ ಜೊತೆ ಎತ್ತ ತಕ ಬಂದಿದೀನಿ. ಕಪ್ಪ ಅಲ್ಲ ತಂದಿದ್ದೆ, ಅದು ಮಾರಾಟ ಆಯ್ತಾ ಜಯಣ್ಣ? ಕಡಸು ಒಳ್ಳೆ ದರಕ್ಕೆ ಹೋಯ್ತು. ಬಿಡಪ್ಪ, ಹಂಗಾರೆ ನಮ್ಗ ಒಂದು ಪಾರ್ಟಿಯ ಕೊಟ್ಬಿಡು ನೀನು. ಅಲ್ಲ ಈ ತಿರುಮಕೂಡ್ಲು ನರಸೀಪುರದಾಗೆ ಇದು ನಡೀತದಂತೆ. ಯಾವ್ದಪ್ಪ? ಕುಂಭ ಮೇಳ. ಕಂಜಯ್ಯಣ್ಣ, ಅದೇನೋ 3 ವರ್ಷಕ್ಕೊಂದ್ ಕಿತ ಮಾಡ್ದಾರಂತಲ್ಲಪ್ಪ ಅದ. ಅಲ್ಲಿ ಪ್ರಯಾಗ್ರಾಜ್ಗಂತೂ ನೀ ಕರ್ಕ ಹೋಗಿಲ್ಲ, ಫ್ಲೈಟ್ ಸಿಕ್ತಿಲ್ಲಕ್ಕಪ್ಪ. ಯಾಕಣ್ಣ ಟ್ರೈನ್ ಇಲ್ವೇ? ಅವೋ ಟ್ರೈನ್ ಆಗಿ ನಿಂತ್ಕೊಂಡು ಹೋಗಕ್ಕಾಗದ್ದ? ನಮ್ಮ ಕುಂತ್ಕೊಂಡೆ ಬಿಡು. ರಸ್ಸು ಮೊನ್ನೆ ನಮ್ ಭಾವನಂಟಂಗೆ ಬೆಂಗಳೂರಿನಿಂದ ಯಾರೋ ಫೋನ ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ನೋಡಪ್ಪ ಪ್ರಯಾಗ್ರಾಜ್ಗ ಹೋಗಕ್ಕ ಏನು ಫ್ಲೈಟ್ನಾಗೆ 5 ಟಿಕೆಟ ರೆಡಿ ಮಾಡಿದೀವಿ, 3 ಜನ ಆಗವ್ರೆ, ಇನ್ನಿಬ್ರು ಬರ್ಬೇಕು. ಫ್ಲೈಟ್ ಆಗಿ ಹೋಗೋದು, ಅಲ್ಲಿ ಉಳ್ಕೊಳ್ಳೋದು, ಆಮೇಲೆ ತ್ರಿವೇಣಿ ಸಂಗಮದಾಗ ಗಂಗಾ ಯಮುನಾ ಸರಸ್ವತಿ ಸಂಗಮದಾಗ ಮುಳುಗೋದು, ಆಮೇಲೆ ತಿಂಡಿ ಗಿಡಿ ತಿನ್ಕೊಂಡು ಮುಂದಿನ ದಿವಸ ಫ್ಲೈಟ್ನಾಗೆ ಬರೋದು. ಇನ್ನಿಬ್ರಿಗೆ ಅವಕಾಶ ಅದೇ ಅಂತ ಅವನಿಗೆ ಬಹು ಖುಷಿ ಆಗ್ಬಿಡ್ತಂತೆ. ಅಲ್ಲಿ ನಾನು ಹೋಯ್ತೀನಿ ಅಂತ. ಆದ್ರೂ ಒಂದು ಕಂಡೀಷನ್ ಅದೇ ಅಂದ್ರೆ, ಇವನಪ್ಪ ನಿಂತಾವ್ ಫ್ಲೈಟ್ ಇರ್ಬೇಕು ಅಂತ. ಫ್ಲೈಟು ಅಂಥವಿರ್ಬೇಕಾ? ಸರಿ ಕಂಡ್ಬಿಡು. ನಾನು ಪರವಾಗಿಲ್ವೇ ಅನ್ಕೊಂಡೆ. ನೋಡು ಕಮಲಕ್ಕ, ನಾನು ಮತ್ತೆ ಚಂದ್ರಣ್ಣ ಕರ್ಕೋಗ್ಬಿಡು ನೋಡಪ್ಪ. ನಮ್ಗ ಫ್ಲೈಟ್ ಇದ್ದಿದ್ರೆ ನಾಮ್ಯಾಕಿ ಹಳ್ಳಿ ಇರ್ತಿದ್ದೋ, ನಮ್ಮ ಸಿಟಿಯಾಗಿ ಸೇರ್ಕತ್ತಿದ್ದೋ ಕಣ. ಫ್ಲೈಟ್ ಇಲ್ಲ ಅಂದಲ್ಲ, ಅದಕ್ಕೆ ಗೆಪ್ತಿ ಬಂತು. ಅಂತೂ ಅಲ್ಲ ಆಗ್ನಿಲ್ಲ ಅಣ್ಣ. ಇದು ದಕ್ಷಿಣ ಗಂಗೆ ಅಲ್ವೇನಣ್ಣ? ಹ್ಞೂಕಪ್ಪ, ದಕ್ಷಿಣ ಕಾಶಿ ಅಂದಾರಲ್ಲಪ್ಪ. ದಕ್ಷಿಣ ಕಾಶಿ ನಂಜನಗೂಡು ಕಣ. ಅಲ್ವವ್ವ, ನೋಡು ನನಗೆ ಮಾರ್ತೋಗಿತ್ತು ಕಣ. ಅಲ್ಲಿಂದ ಆಸೆ ಹರ್ಕ ಬರೋದಿಲ್ವೇ ಕಬಿನಿ? ಆ ಪುಣ್ಯನ ತಕ ಬಂದಿರ್ತದೆ ಅಣ್ಣ. ನಾನು ಹೇಳಿದ್ ಕಾವೇರಿ ಬಗ್ಗೆ.
ಕಾವೇರಿ ದಕ್ಷಿಣ ಗಂಗೆ. ಆ ಗಂಗೆ ಆದ್ರೇನು ಈ ಗಂಗೆ ಆದ್ರೆ ನೀರಲ್ವಪ್ಪ? ನೀರಂತ ಅಲ್ಲ ಕಣಣ್ಣ, ಪುಣ್ಯ ಇರ್ತೈತೆ ಅಂತ. ಈ ಕಡೆಯಿಂದ ತಾಯಿ ಕಪಿಲಮ್ಮ ಬರ್ತಾಳೆ, ಆ ಕಡೆಯಿಂದ ಕಾವೇರಿ. ಇನ್ನೊಂದ್ ಯಾವ್ದು ಹೇಳು ನೋಡುಮ? ಒಳಗ ಇರ್ತದಂತಲ್ಲಪ್ಪ, ಅದ್ರ ಹೆಸರು ಹೇಳು ನೋಡು. ಸ್ಫಟಿಕ. ಗೊತ್ತಿಲ್ವ? ಧವಳ ತೀರ್ಥ ಅಂತ, ಅಲ್ಲಿಂದಲೇ ಉದ್ಭವ ಆಗುದು. ಅಲ್ಲೋಗಿ ಮುಳುಗಾಕ್ ಬಂದ್ಬಿಡುಮ್ಮ. ಮುಳುಗ್ತಿದೆ ಎದ್ದಳು ಮ್ಯಾಕೆ. ಅಲ್ಲ, ಮುಳುಗಾಕ್ ಬಂದ್ಬಿಡುಮ ಅಂದಿದ್ದು. ಬಂದ್ಬಿಡಮ್ಮ ಅಂತಂದೆ. ಇನ್ನೇನು ಅಲ್ಲೇ ಇರಕಾದ್ದವ. ಅದೇ ಈ ಬೊಬ್ರುವಾನ ಪಿಕ್ಚರ್ ಅಲ್ಲಿ ರಾಜ್ಕುಮಾರ್ ಅಣ್ಣ ಅದೇನೋ ಗಂಗಲಿ ಸ್ನಾನ ಮಾಡ್ಕೊಂಬತ್ತೀನಿ ಅನ್ಬಿಟ್ಟು ಇಳದ ತಕ್ಷಣ ಅದ್ ಯಾರ ಬಂದು ಎಳ್ಕೊಂಬಿಟ್ಟೋದ್ರಂತಲ್ಲ, ಹಂಗ ನಮ್ ಜಯಣ್ಣನ ಎಳಗಿಳ್ಕೊಂಡ್ ಹೊಟ್ಟೋಗ್ಬಿಟ್ಟು ಅಲ್ಲಿ ಪಾತಾಳಕ್ಕೆ ಹೇಳ್ತೀನಿ. ಹೊಸಿ ತಡೀರಿ, ನಾನ್ ಬೇಡ, ಚಂದ್ರನಾಥ್ ಮೇಲ್ ಅವನೇ, ಅವನ್ ಇನ್ನು ಚೆನ್ನಾಗವನೆ, ನಾನ್ ಬಿಟ್ಬಿಡಿ ಅವ್ನ್ ಕಳಿಸ್ತೀನಿ ಅಂತ ಹೇಳ್ತೀನಿ. ಬಿಡಪ್ಪ ಅವ್ರು. ಅಲ್ಲಕ್ಕಪ್ಪ, ನಂಗ ಅಲ್ಲಿ ಮಹಾರಾಜರು ಮಾಡ್ತಾರೆ ಪಾತಾಳ ಲೋಕದಲ್ಲಿ ಅಂತಂದ್ರೆ ನಾನ್ ಮುಳುಗೆ ಬಿಡ್ತೀನಿ ಕಣ. ಅದೇನು ಆಮೇಲೆ ನಾವೇನ್ ಮಾಡೋದ್ ಹೇಳು? ಚಂದ್ರಣ್ಣ ಎಲ್ಲಿ ಏನ್ ಮಾಡ್ದಯವ? ಓದ ಅಂತ ಅನ್ಕೊಂಡು ತಿಥಿಪತಿ ಮಾಡ್ಕೊಂಡು ಒಳ್ಳೆ ಊಟ ಗೀಟ ಮಾಡ್ಕೊಂಡು ಸಂತೋಷವಾಗಿರ್ತೀರಿ ಕಣ. ಏನ ಮಾತಾಡ್ತೀಯ? ಮತ್ ನೀನ್ ತಿರುಗಿ ಬಂದ್ಬಿಟ್ರೆ ನಮಗ್ ಕತೆ ಆಯ್ತದಲ್ಲ. ಅಯ್ಯೋ, ಬೊಬ್ಬರು ವಾಹನದಲ್ಲಿ ಅದೇನಪ್ಪ ರಾಜ್ಕುಮಾರ್ ಅಣ್ಣ ಮೇಲಕ್ ಬಂದ್ಬಿಟ್ಟಂಗ ನಾನ್ ಬರಕಾದ್ದ. ಹಂಗೆ ತಾನೇ ನೀನ್ ಹೋಗಿರೋದು. ರಾಜ್ನಾಗಿ ಕಿರೀಟ ಪರೀಟ ಹಾಕೊಂಡ್ ಬಂದ್ಬಿಟ್ರೆ ನಿಮ್ ಹೆಂಡ್ರು ನಮ್ಮಿಬ್ರು ಹಿಡ್ಕೊಬಿಟ್ರೆ ಎಲ್ಲ ಮಾಡಿಸ್ಬಿಟ್ರಿ ನನ್ ಕೈಲಿ. ಯಜಮಾನ್ರು ಮತ್ ಏನು ಅನ್ಕೊಳ್ಳೋದಿಲ್ಲ ಕಂಡ್ಬಿಡು. ಓದವ್ನು ಬಿಟ್ಬಿಡಮ್ಮ ಅಂತ ಅನ್ಕೊಂಡ್ ಅವರು ನೆಮ್ಮದಿಂದ ಇರ್ತಾರ ಕಣ. ಎಲ್ಲೋದಿಯ ನೀನು? ಅದು ಬಿಡು. ಈಗ ಒಂದು ಮುಡುಕ್ ತೊರೆದ ಆತಲ್ಲ, ಈಗ ತಿರುಮಕೂಡ್ಲು ನರಸೀಪುರದ ದಿಕ್ಕಿಗೆ ಹೋಗ್ಬೇಕು. ಅದು ಯಾವತ್ತು ಹೋಗ್ಬೇಕು ಹೇಳು? ಮತ್ತೆ ಅಲ್ಲ, ಯಾವತ್ತು ಅಂತ ಅಂದ್ರೆ ಈಗ ನೋಡಪ್ಪ, ನಾಳೆಯಿಂದ ಶುರು ಆಯ್ತ ಕಣ ಜಯಣ್ಣ. 10ನೇ ತಾರೀಕು ಕಪ್ಪ, ಸೋಮವಾರದಿಂದ. ಸೋಮವಾರದಿಂದ ಈ ಬುಧವಾರದವರೆಗೂ ನಡೀತದೆ. 3 ದಿನ ಕವ. ಅಲ್ಲಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದರಂತೆ ಜನ. ಈಗ ನಾವ್ ಹೇಳಿವ ನಮ್ ಜಯಣ್ಣ ಪ್ರಯಾಗರಾಜು, ಅಲ್ಲಿಗೆಲ್ಲ ಹೋದ್ರು ಜನ, ಕೋಟ್ಯಾಂತರ ಜನ ಅಲ್ಲಿ ಫಾರಿನಿಂದೆಲ್ಲ ಬಂದ್ಬಿಟ್ಟಿದ್ರಂತೆ. ಹಂಗೆ ನಮ್ಗೆ ಇಲ್ಲಿಗೆ ಫಾರಿನಿಂದ ಬರ್ತಾರೋ ಬರೋದಿಲ್ವೋ ನಮ್ಗಂತೂ ಗೊತ್ತಿಲ್ಲ. ಲಕ್ಷಾಂತರ ಜನ ಸೇರ್ತಾರೆ ಕಣ್ ಜಯಣ್ಣ. ಕಳಕಿತ ಹೋಗಿರ್ನಿಲ್ವಾ ನಾವು? 2021ರಲ್ಲಿ ನಡೀನಿಲ್ಲ ಅಲ್ವಪ್ಪ? ಕೊರೋನಾ ಇತ್ತಲ್ಲವ, ಅದ್ರ ಹಿಂದಿನ ಸರ್ತಿ ನಡೀತಲ್ಲ, ಹೋಗಿರ್ನಿಲ್ವಾ ನಾವು? ತಲಕಾಡ್ದು ಪಂಚಲಿಂಗ ದರ್ಶನ ಮಾಡ್ಕೊಂಡು ಆಮ್ಯಾಕೆ ಏನವ ಏನು ಸಂಗಮದಾಗೆ ಸ್ನಾನ ಮಾಡ್ಕೊಂಡು ಮುಡುಕ್ತೋರೆ ಮಲ್ಲಿಕಾರ್ಜುನ ನೋಡ್ಕೊಂಡು ಬರ್ತಾ ಹಂಗೆ ಅದು ಶ್ರೀರಂಗಪಟ್ಟಣತ್ತವ ಲೋಕಪಾವನಿ ನದಿ ಪಕ್ಕ ಅದಲ್ಲವ, ವೆಂಕಟರಮಣ ಸ್ವಾಮಿ ಗುಡ್ಡ, ಅದೆಲ್ಲ ನೋಡ್ಕೊಂಡ್ ಬರ್ನಿಲ್ವಾ? ಅಲ್ಲಕ್ಕಯ್ಯ, ನೀನು ಕಳದ್ಕಿತ್ತ ಹೋಗಿದ್ದಾಗ ಈ ಅದೇನಪ್ಪ ಈ ಕುಂಭಮೇಳಕ್ಕೆ ಅದ್ ಯಾಕ ಅಪಾಟಿ ಹೊತ್ತು ಸ್ನಾನ ಮಾಡ್ತಾ ಚಕ್ರ ತಕೊಂಡ್ ಉಜ್ತಿದ್ಯಲ್ಲ ಮೈ ಕೈಯೆಲ್ಲ, ಅದ್ಯಾಕ? ಅಣ್ಣ, ಅಲ್ಲಿ ಸ್ನಾನ ಮಾಡೋದಂದ್ರೆ ಮುಳುಗ್ಬಿಟ್ಟು ಎದ್ದು ಬರ್ಬೇಕು. ನೀ ಸೋಪ್ ತಗೊಂಡ್ ಹೋಗೋದು, ಶಾಂಪೂ ತಗೊಂಡ್ ಹೋಗೋದು ಅವೆಲ್ಲ ಇಲ್ಲ. ಹೂಕವ್ವ, ನನಗ ಹೊಸಿ ಬಟ್ಟೆ ಹಿಡ್ಕೊಂಡ್ ನಿಂತ್ ಕೈಲಿ ಕಲ್ ಮೇಲೆ ಅಂದ್ಕೊಂಡ್ ಹೋದಮ್ಮ. ಏನ್ ಅರ್ಧ ಗಂಟೆ ಆದ್ರೂ ಎದ್ದು ಬರ್ನೇ ಇಲ್ಲ. ನಾನ್ ಇದೇನ್ ಮಾಡ್ತಿದ್ದ ನೀವ್ ಮಾತ್ ನೋಡಿದ್ರೆ ಚಕ್ರ ತಕೊಂಡ್ ತಿಕ್ತಾವನೆ ಮೈಯೆಲ್ಲ. ಓಲಿ ಬಿಡು ಜಯಣ್ಣ, ಈಗ ಈ ಸರಿ ಹೋದಾಗ ಮುಳುಗಿ ಯಾಕೆ ಮಾಡ್ತಾರೆ ಹೇಳಪ್ಪ? ಕೊಳ ಕಳಕಳಕ್ಕೆ ಕೈ ಇಲ್ವಾ? ಒಂದು ಮನ್ಸಿನ ಕೊಳೆ ಹೋಗ್ಬೇಕು, ಇನ್ನೊಂದು ದೇಹದ ಕೊಳೆ ಹೋಗ್ಬೇಕು. ನಮ್ ಮನಸ್ನಾಗೆಲ್ಲ ಕೊಳೆಯೇ ಇರಕ್ಕಿಲ್ಲ ಅಲ್ವೇನ ಕಮಲಕ್ಕ? ಹಂಗಾಗಿ ಮೈಯಾಗಿರೋ ಕೊಳೆ ತೆಕ್ಕೊಂಡು ಬಂದಪ್ಪ. ಮನ್ಸಾಗೆ ಕೊಳೆ ಇಲ್ಲ ಅಂತ ಹೇಳ್ಬೇಡ್ಕಂಡ್ ಜಯಣ್ಣು. ಯಾಕೆ? ಈಗ ನೋಡಪ್ಪ, ನನ್ನನ್ ಕಂಡ್ರೆ ಪಿರುತಿಯಿಂದ ಮಾತಾಡಿಸ್ತಿದ್ದ, ನಮ್ಮ ಕಮಲಕ್ಕನ್ ಕಂಡ್ರೆ ಪಿರುತಿಯಿಂದ ಮಾತಾಡಿಸ್ತಿದ್ದ. ಬೇರೆಯವ್ರ ಕಂಡ್ರುವೆ ನಾವು ಪಿರುತಿಯಿಂದ ಮಾತಾಡಿಸ್ಬೇಕು, ಯಾರಿಗೂ ನಾವು ಕೆಡಕ್ನ ಬಯಸ್ಬಾರ್ದು. ಅಲ್ಲ ಕಣ್ಣಣ್ಣ, ಎಲ್ಲಾರ್ನು ನಾವು ಪಿರುತಿಯಿಂದ ಮಾತಾಡ್ಸಕ್ ಆಗಲ್ಲ ಅಲ್ವಾ? ತೀರಾ ಬೇಕಾದವ್ರನ್ನ ಹಂಗ್ ಮಾತಾಡಿಸ್ತೀವಿ. ಈಗ ದಾರಿಲಿ ಹೋಗೋರ್ನೆಲ್ಲ ಹಂಗ್ ಮಾತಾಡ್ಸಕ್ ಆಗತ್ತೀಯ? ಅಂದ್ರೆ ಎಲ್ಲಾರ್ನು ಅಲ್ಲ ಅಂತ ಅದನ್ನ ಹೇಳ್ತಾರದ ವಸಿಯ ಜ್ಞಾನ ಇಟ್ ಕೇಳು. ಏನು ಅಂದ್ರೆ ಎಲ್ರೂ ನಮ್ಮವ್ರು, ಎಲ್ರೂ ಸ್ನೇಹಿತರು ಅಂತ ನಾವು ಅಂದ್ಕೋಬೇಕು ಮನಸ್ಸಿನಲ್ಲಿ. ಕಮಲಕ್ಕ ಮಾತ್ರ ಜಯಣ್ಣ ಮಾತ್ರ ನನ್ನವ್ರಿನ್ ಉಳಿದವರೆಲ್ಲ ನನಗೆ ಯಾಕ ಅಂತ ಅನ್ಕೋಬಾರ್ದು. ಅಲ್ಲ ಅಂದ್ರ ಅವ ಹೇಳೋದ್ರ ಅರ್ಥ ಏನು ಅಂದ್ರೆ ಮನ್ಸಲ್ಲಿ ಯಾರ ಬಗ್ಗೆನೂ ಕೆಟ್ಟ ಭಾವನೆ ಯೋಚನೆ ಮಾಡಬಾರ್ದು. ಅಂದ್ರೆ ಚಂದ್ರಣ್ಣಂಗೆ ನೋಡವು, ನಮ್ಗೆ
ಒಳ್ಳೇದ್ ಮಾಡಕ್ ಆಯ್ತತೋ ಇಲ್ವೋ ಗೊತ್ತಿಲ್ಲ. ಕೆಟ್ಟದಂತೂ ಮಾಡಬಾರ್ದು, ಕೆಟ್ಟದ್ದು ಯಾರಿಗೂ ಬಯಸಬಾರ್ದು. ಈಗ ನಮ್ಮ ನನಗೆ ಹೇಳ್ದೆ, ನೀನೇನ್ ಕಮ್ಮಿ ಟೈಮ್ ತಗೊಂಡ ಸ್ನಾನವ ಮಾಡಕ್ಕೆ? ಇನ್ನು ಮರ್ತೇ ಇಲ್ವಾ? ನನಗಿಂತ ಇನ್ನು 25 ನಿಮಿಷ ಜಾಸ್ತಿ ತಕೊಂಡೆ. ಅದೇ ಪಾತಾಳ್ ಲೋಕ ಹುಡುಕ್ತಾ ಇದ್ದ, ಓದ್ಕಿತ ಸಿಗ್ನಿಲ್ಲ. ಮುಳುಗು ನೋಡ್ದ, ಅಲ್ಲೆಲ್ಲ ಬರೀ ಕಲ್ಲು ಬಂಡೆ ಸಿಕ್ಕು, ಗವಿ ಗಿವಿ ಸಿಗ್ನಿಲ್ಲ. ಬಹುಶ ಮುಂದಿನ ವರ್ಷಕ್ಕೆ ಯಾರು ಸುರಂಗವ ತೆಗ್ದಿರ್ತಾರೆ ಅಂತ ಹೇಳಿ ಕಾಯ್ತಾವನೆ. ಏಕಿತ ಅಲ್ಲೇ ಹೋಯ್ತಾನ ನೋಡ್ಬೇಕು. ನಿಮ್ಮ ಡಕಾಪೋರ್ ಗಿಳಿದ್ಬಿಟ್ಟ ನಮ್ ಜಯಣ್ಣ. ನಾವು ಒಂದ್ ಹೇಳಿದ್ರೆ ಏನಣ್ಣ ಡಕಾಪೋರು ಆಯ್ತಾ, ಅದಕ್ಕೆ ಇಳಿದ್ಬಿಟ್ಟಾನೆ. ಇರ್ಲಿ ಬಿಡು ಜಯಣ್ಣ. ಏನ್ ಹೇಳ್ತಾರವ ಅದಕ್ಕ? ಅಯ್ಯೋ ತಮ್ಮ ಹಳ್ಳಿದ್ದಕ್ಕೆ ಏನ್ ಹೇಳಿದ್ರು ಹಂಗೆ ಹೇಳೋದು ಕಣ. ಈಗ ನೋಡಕಪ್ಪ, ಈಗ ಅಲ್ಲಿಗೆ ಹೋಗೋದೇನೋ ಹೋಯ್ತಿವಿ, ಈಕಿತ ಏನೋ ಟೂರ್ ಪ್ಲಾನ್ ಇದ್ರ ತಕೊಂಡೋಗಮ್ಮ. ಯಾವ್ದ್ರ ತಕ್ಕಪ್ಪ? ಎಲ್ಲಿ ಮಲೆ ಮಾದೇಶ್ವರನ್ ಬೆಟ್ಕ. ಓದ್ಕಿತ ಹೋಗ್ನಿಲ್ಲ, ಹೋಗುಮ ಅಂತ ಅನ್ಕೊಂಡು ಆಗ್ನಿಲ್ಲ, ಅಲ್ಲಿಗೆ ಹೊಂಟೋಗುಮ್ಮ ಈಕಿತ. ಆಯ್ತು ಕಪ್ಪ, ಮಾದಪ್ಪನ ದಸರು ಪಾರ್ಕೊಂಡು ಬರಮ್ಮ. ಈಗ ಹಿಂದೆ ಮಾದಪ್ಪನ ಬೆಟ್ಟಕ್ಕೆ ಹೋಗಾಗ ನಡ್ಕೊಂಡ್ ಹೋಯ್ತಿದ್ರಂತೆ, ಪರ್ಸೆ ಅಲ್ವಪ್ಪ ಅದು. ಆಮೇಲಿಂದ ಈ ಬಸ್ಸು ಗಿಸ್ಸು ಎಲ್ಲ ಬಂದ್ಮೇಲೆ ಈಗ ಕಾರು ಪಾರೋಲಿ ಎಲ್ಲ ಹೋಯ್ತಾರೆ. ಈಗ ನಾವೇನ್ ಮಾಡಮ್ಮ, ಯಾವ್ದ್ರಲ್ಲಿ ಹೋಗಮ್ಮ ಜಯಣ್ಣ? ಫ್ಲೈಟ್ ಅಂತೂ ಇಲ್ಲ ಕಪ್ಪ ನನ್ನ ಹತ್ರ. ಫ್ಲೈಟು ಇಲ್ಲ, ನಡ್ಕೊಂಡು ಹೋಗಕ್ಕೂ ಆಗಲ್ಲ ಕಣ. ಯಾವ್ದ್ರಲ್ಲಿ ಹೋಗೋದವ್ವ? ಬಸ್ ಐತಲ್ಲ, ಸರ್ಕಾರಿ ಬಸ್ ಬಿಟ್ಟಿಲ್ವೇ? ನೋಡು, ಅದ್ರಾಗ ಹೋಗುಮ ಸುಮ್ಕಿರು. ಈಗ ದುಡ್ಡು ಉಳ್ಸಕ್ಕೆ. ಯಾರು? ಜಯಣ್ಣ. ನನಗೆ ಯಾಕೆ ಹೇಳು? ಅದು ಬಿಡು, ಗೊತ್ತಾಯ್ತೆ ಎಲ್ಲಾರ್ಗು. ಅದಕ್ಕೆ ಈಗ ನೋಡಪ್ಪ, ಒಂದು ಖಾರ ಮಾಡ್ಕೊಂಡ್ ಊಟಕ್ ಬಿಡಮ್ಮ ಕಂಜಯ್ಯಣ್ಣ. ಈಗ ನಾಮ್ಯಾಕ ಕಾರಲ್ಲಿ ತಿರ್ಗಬಾರ್ದು ಅಂದ್ರೆ ಎಲ್ಲಾ ಕಡೆ ಹೋಗ್ಬೇಕಲ್ಲ, ಟೈಮ್ ಆಯ್ತದೆ ಅಲ್ವಾ? ಈಗ ಮಾದಪ್ಪನ ಬೆಟ್ಟಕ್ ಹೋಗಮ್ಮ ಆಯ್ತಾ, ಬತ್ತ ಹಂಗೆ ಹೊಸಿ ತಿರಿಕೊಂಡು ಕೊಳ್ಳೆಗಾಲದಕ್ಕೆ ಹೋದ್ರೆ, ನಮ್ಮ ಮರಳ್ಳಿ ಕಡೆ ಹೋದ್ರೆ ಬೆಳಿಗ್ಗೆ ರಂಗಪ್ಪನ ಹತ್ರಕ್ಕೂ ಹೋಗಿ ಬಂದ್ಬಿಡಮ್ಮ ಕಂಜಯ್ಯಣ್ಣ. ಅದು ಪ್ಲೇನ್ ಕತೆ ಅನ್ಸ್ತದೆ. ಅಯ್ಯೋ ಇಲ್ಲ, ಕಾರ್ ನಿಂತವಿರ್ಬೇಕು, ನಾನ್ ಬರ್ತೀನಿ ಅಂತ. ಅಲ್ಲಕ್ಕಪ್ಪ ಬೇಡ, ನನ್ ತಮ್ಮೂ ಇಲ್ಲ ನಿನ್ ತಮ್ಮೂ ಇಲ್ಲ, ಕಮಲಾಕನ ಹತ್ರ ಅದೇ. ಈಗ ನನಗೂ ಓಡ್ಸಕ್ ಬರೋದಿಲ್ಲ, ನಿನಗೂ ಓಡ್ಸಕ್ ಬರೋದಿಲ್ಲ, ಕಮಲಕ್ಕಂಗಂತೂ ಬರೋದೇ ಇಲ್ಲ. ಅದಕ್ಕೆ ಈಗ ಕಾರ್ನ ನಿಲ್ಸಿರೋ ಜಾಗದಲ್ಲಿ ನಿಲ್ಲಿಸ್ಬಿಡಮ್ಮ, ಒಂದ್ ಬಾಡಿಗೆ ಕಾರ ಮಾಡ್ಕೊಂಡ್ ಊಟಕ್ ಬಿಡಮ್ಮ ಕಂಜಯ್ಯಣ್ಣ. ನನಗನ್ಸೋದು ಸರ್ಕಾರದವ್ರು ಬಸ್ ಬಿಟ್ಟಿಲ್ವೇ, ಅದ್ರಾಗೆ ಹೋಗುವ ಖರ್ಚು ಕಡಿಮೆ ಆಯ್ತದೆ. ಅದೇ ನೀನ್ ಅಲ್ಲಿ ಬೇಕಾದ್ರೆ ಸುತ್ತಮುತ್ತ ಜಾಗ ನೋಡ್ಕೊಳಕ್ ಅನುಕೂಲ ಆಯ್ತದೆ. ದುಡ್ಡು ಉಳಿಸ್ಬೇಕಣ್ಣು, ಇದೆ ಅಂತ ಸುಮ್ಕೆ ಖರ್ಚು ಮಾಡಬಾರ್ದು. ನೋಡು ಜಯಣ್ಣ, ನಾವೀಗ ಸಂತಕ್ಕೆ ಹೋಯ್ತೀವಿ, ಕಾರಲ್ಲಿ ಹೋದಮ್ಮ, ನಡ್ಕೊಂಡು ಹೋಯ್ತೀವಿ ಇಲ್ಲ ಬಸ್ಸಲ್ಲಿ ಹೋಯ್ತೀವಿ, ಅದೇ ಗೂಡ್ಸ್ ಆಟ ಆಯ್ತಾ, ಅದ್ರಲ್ಲಿ ಹೋಯ್ತೀವಿ. ಏನೋ ಒಂದ್ ಕಿತ ಕಾರಲ್ಲಿ ಹೋದ್ರೆ ಏನು ಕಳೆದೋದ ಬಿಡೋಣ. ಆದ್ರೆ ಎಲ್ಲಾ ಜಾಗಕ್ಕೂ ಒಂದಿನದಲ್ಲಿ ಹೋಗಕ್ ಆಯ್ತದ? ಎಲ್ಲಾದ್ರೂ ಉಳ್ಕೋಬೇಕು. ಒಂದಿನ ಆಲ್ಟ ಮಾಡ್ಬಿಡಮ್ಮ. ಹಂಗೇಳ್ ಮತ್ತೆ ಮಾದಪ್ಪನ ಬೆಟ್ಟದಲ್ಲಿ ಛತ್ರಗಳಿಲ್ವ? ಐತೆ, ಮಹಾರಾಜರ ಛತ್ರನೇ ಐತಲ್ಲ. ನಿನ್ ಇನ್ಫ್ಲೂಯೆನ್ಸ್ ಇಂದ ಒಂದು ಛತ್ರನ ಬುಕ್ ಮಾಡ್ಬಿಡು. ಏನ್ ಜಯಣ್ಣ? ಅವ್ರಿಗೆ ಹೇಳು, ಮುಂದಿನ ಕಿತ ಇವನು ಮಹಾರಾಜ ಆಗ್ ಬರ್ತಾನೆ, ಈಗ ಕೊಟ್ಟಿರಿ ಹೊಸಿ ಛತ್ರ. ಛತ್ರ ಎಲ್ಲ ಬೇಡ, ಕಿರೀಟ ಹಾಕೊಂಡ್ ಹೋಗ್ಬೇಕೇನೋ ಅಲ್ಲಿಗೆ ಒಡಸ್ಕೊಳಕ್ಕೆ. ಏನೇ ಆದ್ರೂ ಚಂದ್ರಣ್ಣ ಹೋಗಿ ಬಿರ್ನೆ ವಾಪಸ್ ಬಂದ್ಬಿಡ್ಬೇಕು. ಯಾಕೆ ಗೊತ್ತೇ? ಯಾಕಪ್ಪ? ನಾನು ಮೊನ್ನೆ ಸುತ್ತೂರ್ ಜಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿ ಕೃಷಿ ಮೇಳವ ಮಾಡಿದ್ರಲ್ಲ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೋದಾಗ ಆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಸಿಕ್ಕಿದ್ರು. ಅವರು ಹೇಳಿದ್ರು, ನೋಡಿ ನಾವು ಈ ಪೂರ್ವ ಮುಂಗಾರ್ಗ ಬ್ಯಾಳೆಗಳ ಬೀಜನ ಕೊಡ್ತೀವಿ, ನಿಮ್ಮಲ್ಲಿ ಯಾರು ಆಸಕ್ತಿ ಇದ್ರೆ ಅಂತ ರೈತರುಗಳಿಗೆ ಹೇಳಿ, ಅವರು ಉದ್ದು, ಹೆಸರು, ಅಲಸಂದೆ ಇಂಥವೇನಾದ್ರೂ ಬಿತ್ತವ ನಮ್ಗೆ ಬೆಳ್ಕೊಡೋದಾದ್ರೆ ಬೆಳ್ಕೊಡ್ಲಿ. ಮುಂಗಾರುಗಿಂತ ಪೂರ್ವ ಮುಂಗಾರಿನಾಗೆ ಉದ್ದನ್ ಬಿತ್ತನೆ ಮಾಡಿದ್ರೆ ಒಳ್ಳೇದಂತೆ. ಕಾಳು ಕಡ್ಡಿ ಬೆಳ್ಕೊಳ್ಳೋದು ಅಂದ್ರೆ ಬೀಜವ ಉತ್ಪಾದನೆ ಮಾಡೋದು. ಅಂದ್ರೆ ಅವ್ರು ನಮಗ್ ಬೀಜ ಕೊಡ್ತಾರೆ, ನಾವು ಬೆಳೆದ್ ಬಿಟ್ಟು ಅವ್ರಿಗೆ ವಾಪಸ್ ಕೊಡೋದು ಅವ್ರಿಗೆ. ಅದ ಬ್ಯಾರೆ ರೈತರಿಗೆ ಕೊಡ್ತಾರೆ ಬಿತ್ತನೆ ಬೀಜ ಅಂತ. ಈಸ್ಕೊಂಡ್ ಬಂದ್ಯಾ ಜಯಣ್ಣ ನೀನು? ಕೊಡ್ತಾರಂತೆ. ನಿನ್ನ ಬಿಟ್ಟು ಓದಿನ ನಾನು, ಆಮೇಲೆ ನೀನ್ ಬಿಟ್ಟಿಯ ನನ್ನ ಒತ್ಕೊಂಬರಕ್ಕೆ. ಅಲ್ಲ, ನೀನೇನ್ ಬೆಳೆಯುದಿಲ್ವೇ? ನಿಂತವ್ರು ಜಮೀನ್ ಅದೇ, ನೀರಾವರಿ ಆಶ್ರಯ ಅದೇ, ಕಮಲಕ್ ಬೆಳೆಯುದಿಲ್ವೇ? ಅಂದ್ರೆ ನಮಗ ಪೂರ್ವ ಮುಂಗಾರ್ನಾಗೆ ಹೊಸಿ ದುಡ್ಡು ಕಾಸು ಆಗ್ಬೇಕಲ್ಲಪ್ಪ ಮುಂಗಾರ.
ಅಲ್ಲೇ ಒಬ್ರು ರೈತರು ಕೂಡ ಸಿಕ್ಕಿದ್ರು. ಅವರು ಮಳವಳ್ಳಿ ತಾಲೂಕು ಬಿಜಿಪುರದ ತಾವ್ದವ್ರು. ಬೊಪ್ಪಗೌಡನ್ಪುರ ಏನಂತಾರ ಗೊತ್ತಿಲ್ಲ. ಅಲ್ಲ ಕಯ್ಯ, ಬಿಜಿಪುರ ಅಂದ್ರೆ ಏನ? ಈಗ ಬಿಜಿಪುರ ಅಂತಿರೋದು ಬೊಪ್ಪಗೌಡನ್ಪುರ ಕಯ್ಯ. ಬೀಜಿ ಅಷ್ಟೇ ಗೊತ್ತಿರೋದು. ಅಯ್ಯೋ ಹೇಳಪ್ಪ. ಅವರು 5 ಎಕರೆನಾಗೆ ಉದ್ದ ಹಾಕಿದ್ರಂತ ಓದ್ಕಿತ. ಹೊಸ ತಳಿ ಅಂತ ಕಣ 5 ಕ್ವಿಂಟಾಲ್ ಬಂದದಂತೆ ಒಂದು ಎಕರೆಗೆ. ಬೋ ಒಳ್ಳೆ ದರ ಕೊಟ್ಟು ತಕೊಂಡ್ರು ಬಿತ್ತನೆಯ. ಬೋ ಅನುಕೂಲ ಆಯ್ತತೆ, ಬೆಳಿರಿ ಜಯಣ್ಣ ಅಂದ್ರು. ಆಗ ನಿಂದು ನೆನ್ಪಾಯ್ತು, ಕಮಲಕ್ಕಂದು ನೆನ್ಪಾಯ್ತು. ಹೇಳ್ದೆ ಬುದ್ಧಿ ನಂತವ್ 3 ಎಕರೆ ಅದೇ, ನಮ್ ಚಂದ್ರಣ್ಣನ್ ತವಲು ಅದೇ, ಕಮಲಕ್ಕನು ಬೆಳಿತಾಳೆ, 3 ಜನ ಬತ್ತೀವಿ ಬಿತ್ತನೆ ಕೊಡಿ ಅಂತ. ಅವ್ರು ಹೇಳಿದ್ರು, ನೋಡಿ ಜಯಣ್ಣವ್ರೆ, ಈಗೆಲ್ಲ ಬೇಳೆಕಾಳು ಬೆಳೆಯೋದೇ ಬಿಡ್ಬಿಟ್ಟವ್ರ ಜನ. ಯಾಕಪ್ಪ? ಎಲ್ಲ ಲಾಭದ ಆಸೆಗೆ ಈ ಶುಂಠಿ ಬೆಳಿತೀನಿ, ಇನ್ನೇನೋ ಬೆಳಿತೀನಿ ಅಂತ ಹೋಯ್ತಾರೆ. ಈಗ ಜನಕ ಉಣ್ಣಕ್ಕೆ ಬೇಳೆಕಾಳು ಬೇಡವೆ, ಇದೇ ತರಿಸ್ಕೊಳಕ್ ಆದ್ದಯ್ಯ. ಈಗ ಕಮಲಕ್ಕ ಇಡ್ಲಿ ಮಾಡ್ಬೇಕು, ವಡೆ ಮಾಡ್ಬೇಕು ಅಂದ್ರೆ ಉದ್ದಿನ ಕಾಳು ಬೇಕಲ್ಲಪ್ಪ, ಬನ್ನಿ ಬೇಕಲ್ಲ. ಅದು ಸಾಂಬಾರ್ ಮಾಡ್ಬೇಕು ಅಂದ್ರೆ ತೊಗರಿ ಕಾಳು ಬೇಕು. ಆಮೇಲೆ ಮುದ್ದೆ ಉಣ್ಬೇಕು ಅಂದ್ರೆ ಉಳ್ಳಿ ಕಟ್ಬೇಕು ಬೇಕು. ಮತ್ತೆ ಎಲ್ಲ ಬೇಕು ಅಂದ್ರೆ ಬೆಳೆಯೋದು ಯಾರು? ನಾವೇ ಬೆಳಿಬೇಕಯ್ಯ. ಹಂಗ ಈ ದ್ವಿದಳ ಧಾನ್ಯ ಬೆಳೆ ಐತಲ್ಲ, ಬೇಳೆಕಾಳು, ಹೆಸರು, ಉದ್ದು, ಅಲಸಂದೆ, ಉಳ್ಳಿ, ಇಂಥ ಬೆಳೆಗಳನ್ನ ಹೆಚ್ಚೆಚ್ಚು ಬೆಳಿಬೇಕಾಗದೆ ಈಗ ಅಂತ. ನೋಡಪ್ಪ, ನಮ್ಗೂ ಹೊಸ ಆಸೆ ತೋರಿಸ್ಬಿಟ್ಟು ದುಡ್ಡು ಜಾಸ್ತಿ ಸಿಗ್ತದೆ ಅನ್ಬಿಟ್ಟು ಅದು ಬೆಳೀರಿ ಇದು ಬೆಳೀರಿ ಅಂತ ಅನ್ಬಿಟ್ಟು ಹೇಳಿ ನಾವು ಬೆಳಿಬಾರ್ದೆಲ್ಲ ಬೆಳೆದು ಇದನ್ನೆಲ್ಲ ಬೆಳಿನೇ ಇಲ್ಲ ನೋಡು. ನಾವು ಅಂದ್ರೆ ಇನ್ನೂ ಒಂದು ಯೋಚನೆ ಮಾಡು ನೀನು. ಏನಪ್ಪ, ಈಗ ಬೇರೆ ಬೇರೆ ಜನ ಎಲ್ಲ ಬಿತ್ತನೆಗೆ ಹೋಗಿ ನಿಂತ್ಕತಾರೆ, ಕ್ಯೂ ನಿಂತ್ಕತಾರೆ. ಈಗ ನಾವು ಬೆಳೆಯೋ ಬೆಳೆ ಬೇರೆ ರೈತರಿಗೆ ಬಿತ್ತನೆಯಾಗ ಹೋಯ್ತದೆ. ಎಮ್ಮೆ ಇರಕ್ಕಿಲ್ವಾ? ಬೆಳೆದಿದ್ದಕ್ಕಪ್ಪ ಇದು ಉಬ್ಬಿಸ್ಕೊಂಡು ಹೇಳ್ಬೋದಲ್ವಾ? ಹಂಗ ಅದಕ್ಕೆ ಅವ್ರು ಒಂದು ಪಟ್ಟಿ ಮಾಡ್ಕೊಟ್ಟವ್ರೆ. ಈಗ ರಾಷ್ಟ್ರೀಯ ಬೀಜ ನಿಗಮ ಅಂತ ಐತಂತೆ, ರಾಜ್ಯ ಬೀಜ ನಿಗಮ ಅಂತ ಐತಂತೆ, ಇಲ್ವಾ? ಆಮೇಲೆ ಯೂನಿವರ್ಸಿಟಿ, ಈ GKV ಕೃಷಿ ಮೇಳಕ್ ಹೋಗಿದ್ದಲ್ಲ, ವಿಶ್ವವಿದ್ಯಾಲಯ, ಅಲ್ಲೂವೇ ಬೀಜೋತ್ಪಾದನಾ ವಿಭಾಗ ಐತಂತೆ. ಆಮೇಲೆ VC ಫಾರಂ ಕೃಷಿ ಮೇಳಕ್ ಹೋಗಿರ್ನಿಲ್ವ? ಅಲ್ಲೂ ಆಫೀಸರ್ ಸಿಕ್ದವ್ರು ಹೇಳ್ತಿರ್ನಿಲ್ವೇ, ಭತ್ತದ ಬೀಜ ಕೊಡ್ತೀವಿ. ಆಮೇಲೆ ಈಗೇನೋ ಜ್ಯೋತಿ ಬೆಳಿತೀವಲ್ಲಪ್ಪ, ಅದಕ್ಕ ಇನ್ನೊಂದು ಭತ್ತದ ತಳಿ ಕೊಟ್ಟಾರಂತೆ, ಅದನ್ನು ಬಿತ್ತನೆ ಮಾಡಿ ಕೊಡ್ಬೋದಂತೆ. ಅಂದ್ರ ಅವ್ರು ಹೇಳಿದ್ದೇನು, ನೀವು ರೈತರು ಮಾಮೂಲಿ ಬೆಳೆಯೋ ಬದಲು ಬಿತ್ತವ ಬೆಳ್ಕೊಟ್ಬಿಟ್ರೆ ಅವಾಗ ನಿಮ್ಗೆ ಒಳ್ಳೆ ಮಾಹಿತಿ ಸಿಗ್ತದೆ, ವಿಜ್ಞಾನಿಗಳ ಸಂಪರ್ಕ ಬರ್ತದೆ, ಮಾಮೂಲಿಗಿಂತ ಹೊಸಿದ ಕಾಸು ಜಾಸ್ತಿ ಸಿಗ್ತದೆ. ಅಲ್ಲ ಕಂಜಯ್ಯಣ್ಣ, ಈಗ ನಾವು ಅವ್ರು ಕೊಟ್ಟದನ್ನ ಬಿತ್ತಿ ಅವ್ರಿಗೆ ಕೊಟ್ಬಿಡ್ತೀವಿ, ನಮ್ಗೇನು ಉಳಿತದ್ರಿಂದ? ಅಂದ್ರ ನೀವ್ ಬೆಳೆದಿರೋದು ಎಲ್ಲ ಬೀಜಕ್ಕೆ ಬರಕಿಲ್ಲ. ನೀನೊಂದ್ 100 ಕಾಳು ಬೆಳೆದ್ಬಿಟ್ಟೆ ಅಂದ್ರೆ 100 ಬಿತ್ತ ಆಗುದಿಲ್ಲ. ಅದ್ರಾಗ ಒಂದ್ 60-70 ಆಯ್ತವೆ. ಇನ್ನು ಉಳ್ದವ್ ನಿನಗೆ ಕೊಟ್ಟೋಯ್ತಾರ. ಚೀಕ್ಲು ಪಾಕ್ಲು ಉಳ್ಕತಾವಲ್ಲ, ಅವ ನಿನ್ ಮುದ್ದಿ ಮಾಡ. ಒಂದು ಕಡಿಮೆ ಕೊಟ್ಬಿಡ್ಬೇಕು ಅವ್ರಿಗೆ. ಅಲ್ಲಪ್ಪ, ಅವರು ಅಲ್ಲೊಂದು ಬೀಜ ಸಂಸ್ಕರಣೆ ಮಾಡೋ ಘಟಕ ಹಾಕೊಂಡಿರ್ತಾರೆ. ಅಂದ್ರೆ ಅದ್ ಬಿತ್ತಾಗ ಹೋಗುದಲ್ವೇ, ಎಂತೆಂತದ ಕೊಡೋಕಾಗದೆ ಬೇರೆ ರೈತರಿಗೆ. ಒಳ್ಳೆ ಗಟ್ಟಿ ಕಾಳ ಆದ್ಬಿಟ್ಟು ಅದಕ್ ತೂಕ ಹಾಕಿ ದರ ಕೊಡ್ತಾರೆ. ಉಳ್ದಿರೋ ಕಾಳು ನಿಂಗೆ ವಾಪಸ್ ಕೊಡ್ತಾರೆ. ಅದೇನ್ ತಿನ್ಬಾರ್ದೇನಲ್ಲ, ಅದ ನಾವ್ ಆರಾಮಾಗಿ ನಾವ್ ಮಾರ್ಕೆಟಲ್ಲಿ ಖರೀದಿ ಮಾಡೋ ಕಾಳಿದ್ದಂಗೆ ಇರ್ತೈತಿ, ಅದ ನಾವು ಬಳಸ್ಕೋಬೇಕು. ಸರಿ ಕಂಜಯ್ಯಣ್ಣ, ನಮ್ಮ ಇದ ಪೇಪರ್ನಾಗೆ ಓದ್ತಾ ಇದೆ, ಅದಾವುದು ತೊಗರಿ ಬೆಳೆಗೆ 1 ದಿನ ಅದೇ ಅಂತ. ಅಂದ್ರ ಪ್ರತಿಯೊಂದಕ್ಕೂ 1 ದಿನ ಇದ್ದಂಗೆ ಬೇಳೆಕಾಳಿಗೂ 1 ದಿನ ಅದೇ. ಈಗ ಅದು ಬಿಡು, ಮೊನ್ನೆ ಬಜೆಟ್ನಾಗೆ ರೈತರಿಗೆಲ್ಲ ಬಹು ಅನುಕೂಲ ಮಾಡ್ಕೊಟ್ಟವ್ರ. ನೋಡ್ತಿದ್ದಿ ಏನೋ ಕಾರ್ಡು, ಕಿಸಾನ್ ಕ್ರೆಡಿಟ್ ಕಾರ್ಡ್, ಅದಕ್ಕ 5 ಲಕ್ಷ ಮಾಡವ್ರಂತೆ. ಆಮೇಲೆ ಅದ್ ಎಂತದೋ ಸಮೃದ್ಧಿ, ನಮ್ಮ ಮೈಕ ಓದ್ತಿತ್ತು, ರೈತರದ್ದೆಲ್ಲ ಸಮೃದ್ಧಿ ಆಗಕ್ ಇನ್ನೇನೋ ಒಂದು ಯೋಜನೆ ಮಾಡವ್ರೆ. ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಐತಲ್ಲ, ಅದ್ರಾಗೆ ಕೆಲಸ ಮಾಡಿ ಎಲ್ಲ ಅಭಿವೃದ್ಧಿ ಮಾಡ್ಕೊಳಕ್ಕೆ ಅನುಕೂಲ ಮಾಡವ್ರೆ ಅಂತ ಓದ್ತಿದ್ದೆಲ್ಲ. ಕಮಲಕ್ಕ, ನೀನು ಈಗ ಪೇಪರ್ ಹೊಸಿ ಹೇಳು. ಈಗ ಪಂಚಾಯತಿ ವ್ಯಾಪ್ತಿಲೇ ಗೋದಾಮ್ ಮಾಡ್ಬೇಕು ಅಂತ ಮಾಡವ್ರೆ. ನಾವೇನ್ ಪಟ್ಟಣಕ್ಕೇನು ಹೋಗಂಗಿಲ್ಲ. ಈಗೇನಾಗದೆ, ಈ ತರದ್ದೆಲ್ಲ ನಮ್ಗ ಸರ್ಕಾರಗಳು ಅನುಕೂಲ ಮಾಡ್ಕೊಡ್ತದೆ. ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳಕ್ ಹೋಗೋದಿಲ್ಲ ಕಂಜಯ್ಯಣ್ಣ.
ನಾನು ಪೂರ್ತಿ ಕುಂತ್ಕ ಕೇಳ್ದೆ. ಕೇಳ್ದೆ ಆದ್ರೆ ಅಲ್ಲಿ ರೇಡಿಯೋದಾಗೆ ಪ್ರಸಾರ ಮಾಡಿದ್ರಲ್ಲ, ಅದಕ್ಕೆ ನಾನು ಅವರು ಯಾರೋ ಮೇಡಮ್ನವರು ಚಂದಾಗಿ ಓದ್ತಾ ಇದ್ರ. ಹೆಸರು ಅವ್ರು ಏನ್ ಓದಿದ್ರು ಅರ್ಥನಿಲ್ಲ. ಹೆಸರು ಪಸರು ಗೊತ್ತಿಲ್ಲ ಕಣಣ್ಣ, ಸುಮ್ನೆ ಕೇಳಿಸ್ಕೊಂಡು ಚಪ್ಪಾಳೆ ಹೊಡಿಯೋದು ಗೊತ್ತಾಯ್ತು, ಏನೋ ಅನುಕೂಲ ಆಯ್ತದೆ ಅಂತ ತಿಳ್ಕೊಂಡು ಆಮ್ಯಾಕೆ ಇದು ಬರ್ತದಲ್ಲ ಯಾವ್ದಪ್ಪ ಪ್ರದೇಶ ಸಮಾಚಾರ, ಆಮ್ಯಾಕಿಂದ ವಾರ್ತೆ, ಅಲ್ಲಿ ಹೇಳಿದ್ರು ಕಣಣ್ಣ ಏನೇನ್ ಕೊಟ್ಟವ್ರ ರೈತರಿಗೆ, ಏನೇನ್ ಆಗದೆ, ಏನ್ ದೇಶ ಅಭಿವೃದ್ಧಿ ಮಾಡಕ್ ಏನ್ ಯೋಜನೆ ಹಾಕೊಂಡವ್ರೆ ಎಲ್ಲ ಬೋಸ್ ಅಂದಾಗ ಹೇಳಿದ್ರ. ನಾನಂತೂ ನೋಡಪ್ಪ ಅದೇನು 10:30 ಕುಂತ್ಕೊಂಡ್ಬಿಟ್ಟಿದ್ದೆ. ಈಗ ಹೆಸರು ಗೆಪ್ತಿ ಬಂತು ಬಿಡವ್ವ, ನಿರ್ಮಲಾ ಸೀತಾರಾಮನ್ ಮರ್ತೋಗಿತ್ತು, ಮರ್ತೋಗಿತ್ತು. ನಾನು ಕಮಲಕ್ನೆ ಹೇಳಿ ಅಂತ ಸುಮ್ಕಿದ್ದೆ, ನಂಗೆ ಗೆಪ್ತಿ ಇತ್ತು. ಎಣ್ಣ ಇಟ್ಲಲ್ವಾ, ಅವಳೆ ಗೆಪ್ತಿ ಮಾಡ್ಕ ಹೇಳಿ ಅಂತ ಸುಮ್ಕಿದ್ದೆ. ಈಗ ನೋಡಪ್ಪ ಬಜೆಟ್ ನಮ್ಮ ಹಳ್ಳಿ ಜನಕ್ಕೆ ಅಷ್ಟು ಅರ್ಥ ಆಗೋದಿಲ್ಲ. ರಾಜ್ಯ ಸರ್ಕಾರದಾಗೂ ಮಾಡ್ತಾರೆ ಇಲ್ವಾ? ತಿಳಿದವರು ಹೇಳ್ಕೊಡ್ಬೇಕು ನಮ್ ರೈತರಿಗೆ ಅಲ್ವಪ್ಪ. ಈಗ ಜಯಣ್ಣ ನಮ್ಗಿಂತ ಸ್ವಲ್ಪ ತಲಬಲ್ತಮ್ಮ, ನಾನು ಹೇಳೋದನ್ನ ನಮ್ ಕೇಳ್ಬೇಕು. ಹಂಗಲ್ಲ, ಅಲ್ಲಿ ಲೆಕ್ಕ ಹಾಕಿ ಹೇಳ್ತಾರೆ ₹1 ಹೆಂಗ್ ಖರ್ಚು ಮಾಡ್ತೀವಿ, ₹1 ಹೆಂಗ್ ಸಂಪಾದನೆ ಮಾಡ್ತೀವಿ ಅಂತ, ಇಲ್ವಾ? ಅದ್ ಯಾಕೆ ಹೇಳ್ತಾರೆ ಹೇಳು? ಅದನ್ನ ಸರ್ಕಾರದವರೇ ಮಾಡ್ಬೇಕು ಅಂತಲ್ಲ, ಈಗ ನೀನು ಮಾಡ್ಕೋಬಹುದು ನಿನ್ ಮನೆಗೆ ಬಜೆಟ್. ಮತ್ತೆ ಈಗ ನಿಂತವ ಕಾಸಿರೋದಿಲ್ವೇ, ಅದ ನೀನ್ ಬರೋ ಕಾಸು ಅಂತ ಮಡಿಕ ವರ್ಷಕ್ಕೆ ಎಷ್ಟ್ ಖರ್ಚು ಮಾಡ್ತೀಯಾ, ಬರೀ ಇಂತಿಂತ ಖರ್ಚು, ಎಷ್ಟ್ ಆದಾಯ ಬರ್ತದೆ, ನೀನ್ ಉದ್ದು ಬೆಳಿತೀಯ ಎಷ್ಟು ಬರ್ಬೋದು, ಕಬ್ಬು ಬೆಳಿತೀಯ ಎಷ್ಟು ಬರ್ಬೋದು, ಹಿಂಗೆ ನಿನ್ ಮನೆದು ಒಂದು ಬಜೆಟ ಮಾಡ್ಬೇಕು. ಆ ಬಜೆಟ್ನಾಗೆ ಈಗ ನೋಡು ಸರ್ಕಾರವೇ ಉಳಿತಾಯ ಮಾಡ್ತದೆ, ಅವರೇ ಉಳಿತಾಯ ಮಾಡಿದ್ಮೇಲೆ ನಾವು ನೀವು ಮಾಡಬಾರ್ದ? ಮಾಡ್ಬೇಕಪ್ಪ. ಸರ್ಕಾರವೇ ಸಾಲ ಮಾಡ್ತದೆ, ಈಗ ಅವ್ರು ಸಾಲ ಮಾಡಿದ್ಮೇಲೆ ನಾನು ನೀನು ಮಾಡಬಾರ್ದ? ಅಂದ್ರೆ ₹1 ಸಾಲ ಎಷ್ಟು ಬರ್ತದೆ, ಈ ಸಾಲಕ್ಕೆ ಬಡ್ಡಿ ಏನು, ನಾನ್ ತೀರ್ಸೋ ಬಗೆ ಹೆಂಗೆ, ನನಗ್ ಬರೋ ಆದಾಯದಲ್ಲಿ ಎಷ್ಟು ಬಡ್ಡಿ ಕಟ್ಟಬೇಕು, ಎಷ್ಟು ಉಳಿತಾಯ ಮಾಡಬೇಕು, ಎಷ್ಟ ಮುಂದಿನ ವರ್ಷ ವ್ಯವಸಾಯಕ್ಕೆ ಮಡಿಕೋಬೇಕು, ಎಷ್ಟು ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ನೀನ್ ಹೇಳ್ದಲ್ಲ ಕಾರ್ ತಕ ಓಡಾಡೋದಕ್ಕೆ, ಇಲ್ಲ ಇನ್ನೆಲ್ಗಾರು ಜಾತ್ರೆ ಪಾತ್ರೆಗೆ ಹೋಗೋದಕ್ಕೆ ಎಷ್ಟು ಖರ್ಚು ಮಾಡ್ಬೇಕು, ಇದನ್ನೆಯ ಬಜೆಟ್ ಅನ್ನೋದು. ಬಜೆಟ್ ಹಂಗೆ ಬಜೆಟ್ ನಮ್ ತಾತ ಹೇಳವ ಯಾವಾಗ್ಲೂ ಒಂದ್ ಮಾತು ಗೆಪ್ತಿ ಮಡಿಕ, ಒಳಗಾಕಿದ್ರು ಅಳದಾಕು ಅಂತ. ಒಳಗಾಕ್ತಿದ್ದೀನಲ್ಲ ಅಂತ ಸುಮ್ಕ ಹಾಕೋದ್ ಬೇಡ, ಹಾಕ್ಬೇಡ, ಎಷ್ಟ್ ಹಾಕ್ದೆ ಅಂತಲಾರು ಗೊತ್ತಾಗ್ಲಿ ಅಂತ. ಅದ್ ಯಾವತ್ತಪ್ಪ ಇದ್ದದ್ದು ಆ ಬಜೆಟ್? ಯಾವತ್ತು ಅಲ್ಲಕ್ಕವ, ಅದೇನ್ ನಿರ್ಮಲಾ ಸೀತಾರಾಮನ್ ಮೇಡಮ್ ನಾನು ಹಂಗೆ ನನಗದ್ ಗೊತ್ತಿರ್ಲಿಲ್ಲ. ನಾನು ಪಕ್ಕದ ಬೀದಿನಾಗ ಹೋಯ್ತಿದ್ದೆ, ಇವನು ಯಾರು ನಮ್ ರಾಮಣ್ಣ ನೈದ ಶ್ರೀನಿವಾಸ ಅಮ್ಮ ಆಟ ಆಡ್ತಾ ಜಗ್ಲಿ ಮೇಲೆ ಕುಂದಿ, ನಿಮ್ಮ ಅಪ್ಪ ಏನ್ ಮಾಡ್ತಿದ್ದಪ್ಪ ಅಂತ ಕೇಳ್ದೆ. ಅಪ್ಪ ಬಕೆಟ್ ನೋಡ್ತಾ ಅದೇ ಬಕೆಟ್ ನೋಡ್ತಾ ಇದೆಯಾ, ನೀವು ಬಕೆಟ್ ನೋಡ್ತಾವ ಏನಿದ್ದದು ಅಂತ. ನನಗೆ ಈಗ ಗೊತ್ತಾಯ್ತು ಅದು ಬಜೆಟ್ ಅಂತ. ನೀನ್ ಒಳಗೋಗಿ ನೋಡ್ಲಿಲ್ವಾ? ಓ, ನಾನ್ ಬೇರೆ ಕೆಲ್ಸಕ್ಕೆ ಬೀರ್ ನೋಯ್ತಿದ್ದೆ ಕಣ. ಬಕೆಟ್ ಇವಂತಾವಲ್ಲ ಇತ್ತು ಅನ್ಸುತ್ತೆ. ಇಲ್ಲ ಜಯಣ್ಣ ನೋಡೋ ಬಕೆಟ್ ಹಾಕೆ ಅಂತ ಆಮೇಲೆ ಈಗ ಗೊತ್ತಾಯ್ತು ಬಿಡಪ್ಪ. ಈಗ ಜಯಣ್ಣ ಮಾತಾಡ್ತಾ ಹೋದ್ರೆ ಬೋ ಸಮಯ ಆಗ್ಬಿಡ್ತದೆ. ಈಗ ನಾವು ಇದಕ್ಕೆ ಯಾವ್ದಕ್ಕಪ್ಪ ಕುಂಭ ಮೇಳ ಅದು ನಾಳೆ ಇರ್ಲಿ, ಒತ್ತಾರನೆ ಎದ್ದು ಅಂದ್ರೆ ಒತ್ತು ಮುಂಚೆನೆ ಈಗ ಮುಡುಕ್ತೋರೆ ಜಾತ್ರೆಯಿಂದ ಬಂದು ಈಗ ನಾಳೆ ಇಲ್ಲಿಗೆ ಹೊರಡದ. ಓ ಬುಡವ, ಈಗ ಜಾತ್ರೆ ಪಾತ್ರೆ ಈ ಮೇಳ ಪಾಳ ಎಲ್ಲ ನಡೆಯೋದು ನಮ್ ಸಂತೋಷ. ಈಗ ನೋಡ್ಕೊಬಿಡ್ಬೇಕು, ಆಮೇಲೆ ಏನಿಲ್ಲ. ಪೂರ್ ಮುಂಗಾರ ಶುರು ಆದ್ರೆ ಏನು ಮಾಡಕ್ ಆಗುದಿಲ್ಲ. ಕಮಲಕ್ಕ ಹೊಸಿ ಬೆಚ್ಚಗೆ ಕಾಪಿ ಗೀಪಿ ಮಾಡ್ಕೋ, ಒತ್ತಾರಕ್ಕೇನೆ ಎದ್ದು ಮೊಗ್ಲಲ್ಲೇ ಹೊಂಟ್ ಬಿಡಮ್ಮ, ನಡೆಯವ್ವ. ಭಾಗವಹಿಸಿದ್ದವರು ಆರ್